ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದಾರೆ ನೋಡ್ರಿ. ಡೇ 1 ಮ್ಯಾಗ್ನೆಟಿಕ್ ಹಿಲ್ಲು, ಶಾಂತಿ ಸ್ತೂಪ, ಹಾಲ್ ಆಫ್ ಫೇಮು, ನಿಮೋ ವಿಲೇಜು, ಅಲ್ಲಿಂದ ಸಂಗಮ್ ಪಾಯಿಂಟು ಮಾಡೋರು ರಾಫ್ಟಿಂಗ್ ಮಾಡಂಗಿರೋ ರಾಫ್ಟಿಂಗ್ ಮುಗಿಸ್ಕೊಂಡು ಇವತ್ತು ಅಕ್ಲಮಟೈಸೇಷನ್ ರೈಡು ವಾಪಸ್ಸು ರೂಮಿಗೆ ಬಂದ್ಬಿಡ್ತೀವಿ. ನಾಳೆ ಕಾರ್ದುಂಗ್ಲಾ ಕಡೆಗೆ ಪಯಣ. ರೈಡ್ ಸ್ಟಾರ್ಟ್ ಆಗಿದೆ ಗುರು. ಡೇ 1 ಆಲ್ಚಿ ಮೊನಾಸ್ಟ್ರಿ ಕಡೆಗೆ ಹೋಗ್ತಾ ಇದೀವಿ. ಎಲ್ಲ ಲೈನಾಗಿ ಬರ್ತಾ ಇದಾರೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಗಾಡಿಗಳು. ಸ್ಟಾರ್ಟ್ ಆಗಿ ಒಂದು 20 ಕಿಲೋಮೀಟರ್ ಬಂದಿದ್ದಾನೆ. ನಮ್ಮ ಹುಡುಗನ ಗಾಡಿ ಪಂಚರು. ಅದು ಮಾಡ್ಕೊಂಡು ಎಲ್ಲಾರ ಗಾಡಿ ಚೆನ್ನಾಗೈತೆ. ಸ್ಟ್ರಗಲ್ ನನ್ನ ತರ ನಮ್ಮ ಹುಡುಗ ಫೀಲ್ ಒಂದೊಂದಲ್ಲ. ಸೊ ನಮ್ಮ ಜರ್ನಿನ ಫಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ, ಸಂಗಮ್ ಪಾಯಿಂಟು. ಇಲ್ಲಿಂದ ಇಂಡಸ್ ಹರಿಯುತ್ತೆ, ಅಲ್ಲಿಂದ ಜನ್ಸ್ಕರ್ ಇರುತ್ತೆ. ಆ ಪಾಯಿಂಟಲ್ಲಿ ಸಂಗಮ ಆಗ್ತಾ ಇದೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಿಮೂ ವಿಲೇಜ್ ಮುಖಾಂತರ ಇದಕ್ಕೆ ಹೋಗ್ತಾ ಇದೀವಿ, ಮ್ಯಾಗ್ನೆಟಿಕ್ ಇಲ್ಲಿಗೆ. ಇವನು ಅದನ್ನು ತೊಗೊಂಡ್ಬಿಟ್ಟವನೇ 350 ರೂಪಾಯಿ ಕೊಟ್ಟು ಅಂತ. ಅಣ್ಣ ತೆಗಿತಾನೆ ಇಲ್ಲ ಅದನ್ನು. ಏನಕ್ಕೆ ಕೇಳಿ ತಗೊಂಡಿದ್ದು ಹಾಕೊಳ್ಳೋಕೆ ತಾನೆ. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಇಲ್ಲಿಗೆ ಬಂದಿದ್ದೀವಿ. ಓಕೆನಾ? ಗಾಡಿ ಎಳಿಯತ್ತಂತೆ ಹಿಂದಕ್ಕೆ, ಅಂದರೆ ಇಲ್ಲಿ ಕಾಣಿಸ್ತಿರೋದು ಬಂದು ಮ್ಯಾಗ್ನೆಟಿಕ್ ಇಲ್ಲು. ಗಾಡಿ ನಿಲ್ಲಿಸಿ ನ್ಯೂಟ್ರಲ್ ಮಾಡಿದ್ರೆ ಅದೇ ಹೋಗುತ್ತಂತೆ. ಮಾಡೋ ಈ ಬುಲ್ಡೇ ಎಲ್ಲ ನಾನು ನಂಬ್ತೀನಿ ಅಲ್ಲ. ಆಕ್ಸಿಲೇಟರ್ ಕೊಡ್ಬೇಡವಲ್ಲೇ, ಸುಮ್ಮನೆ ಬಾ, ಸುಮ್ಮನೆ ಕಾಲತ್ ಮೇಲೆ ಇಡ್ಕೋ. ಆಗಿದ್ದಾಗೈತೆ ಮುಚ್ಚಲೆ ಬಾಯ್ಲಿ. ನ್ಯೂಟ್ರಲ್ ಮಾಡು, ಆಫ್ ಮಾಡೋ ಗಾಡಿ. ಹಾ, ಕಾಲತ್ ಮೇಲೆ ಇಟ್ಕೊಳ್ಳೋ. ಓಕೆ, ಸ್ಟಾಪಲ್ಲಿ ನಿಲ್ಸಿ. ಲೇ, ತಳ್ಕೊಂಡ್ ಬರ್ತಾ ಇದೆಯಲ್ಲೋ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಬರ ಹಂಗೆ. ಹಾ ನೋಡಿ, ಕಾಲತ್ ಮೇಲೆ ಇಟ್ಕೊಂಡ್ರೆ ಅದೇ ಹೋಗುತ್ತಂತೆ. ಸೊ ಇಲ್ಲಿ ಎಳಿತಾ ಇದೆ ಅಂತ. ಆಕ್ಚುಲಿ ಅದು ಎಂಥದ್ದು ಇಲ್ಲ, ಈ ಕಡೆಗೆ ಈ ಕಡೆಯಿಂದ ಡೌನ್ಗೆ ಐತೆ, ಅದಕ್ಕೆ ಹೋಗುತ್ತೆ. ನಮ್ಮ ಏಜ್ ಎಷ್ಟು ಔಟ ನಿಂತ ಮ್ಯಾಗ್ನೆಟಿಕ್ ಇಲ್ಲ ರೋಡ್ಗೆ ಒಂದೊಂದೈತೆ. ಆಲ್ಚಿ ಕಡೆಗೆ ಹೋಗ್ತಾ ಇದೀವಿ. ಲೇ ಅಂತ ಲ್ಯಾಂಡ್ಸ್ಕೇಪ್ ನೋಡ್ರಿ, ಏನು ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಲ್ಯಾಂಡ್ಸ್ಕೇಪ್ ಇದಂತು. ಆರ್ಮಿ ಆಫೀಸರ್ಸ್ ಬರೋಕೆ ಬಿಟ್ಟಿದ್ದಾರೆ ಇಲ್ಲಿ. ನೋಡು ಗುರು, ವ್ಯೂ ಹೆಂಗಿದೆ. ಫಾಗು, ಅದ್ರ ಕೆಳಗೆ ಸ್ನೋ ಕವರ್ಡ್ ಮೌಂಟೇನ್ಸು, ರೋಡು. ಬೆಂಕಿ ಮಾತ್ರ ರೈಡ್ ಇದೆ. ಬೆಂಕಿ ಬಿರುಗಾಳಿ ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ. ಇಲ್ಲ ಫಾಕ್ಸ್ ನೋಡ, ಫಾಕ್ಸಾ ಊನಾ ಫಾಕ್ಸೇ ಕಣೋದು. ನೋಡ್ರಿ, ಫಾಕ್ಸ್ ಸ್ಪಾಟ್ ಆಗಿದೆ ಇಲ್ಲಿ. ಜಾಕಲ್ ಏನ್ ಜಾಕಲ್ಲ ನಾಯ? ನನಗೇನೋ ಜಾಕಲ್ ಅನ್ನಿಸ್ತೈತೆ. ಜಾಕಲ್ ಅಲ್ವಾ? ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಅದ್ರ ಬಾಲ ಪ್ಯಾಟ್ರನ್ ನೋಡುಗರು. ನಾಯ ಜಾಕಲ್ಲ ನೀನು. ನಿಮ್ಗೆ ಯಾಕೆ ಬೇಕದು? ನೋಡ್ರಿ, ವೈಲ್ಡ್ ಲೈಫ್ ಡಿಸ್ಟರ್ಬ್ ಮಾಡಬಾರ್ದು. ಸೊ ಸೌಂಡ್ ಏನು ಮಾಡ್ತಾ ಇಲ್ಲ. ಆನ್ ದ ವೇ ಟು ಆಲ್ಚಿ ಮೊನಾಸ್ಟ್ರಿಗೆ ಹೋಗುವಾಗ ಒಂದು ಜಾಕಲ್ ಸ್ಪಾಟ್ ಆಗಿದೆ. ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಒಂದು 10 feet ಅಲ್ಲಿ ಇದೆ ಅಷ್ಟೇ ಅದು. ಸೊ ಮೊದಲನೇ ಅಪಘಾತ, ನಮ್ಮ ಹುಡುಗ ಬಿದೋಗಿದಾನಂತೆ ಹಿಂದೆಗಡೆ ಸ್ವಲ್ಪ ದೂರದಲ್ಲಿ. ಆಕ್ಸಿಡೆಂಟ್ ಆಗಿದೆ ಅಂದ. ಸೀನ್ ಆಗಿದೆ ನೋಡುವ. ಲೋಕಲ್ ಅವರೆಲ್ಲ ಸೇರ್ಬಿಟ್ಟಿದ್ದಾರೆ ಗುರು. ಓಕೆ, ನಿಮ್ಗೇನಾಗಿಲ್ವಾ? ಏನಂತೆ ಇವ್ರು ಜನ ಸೇರಿರೋದೇನಂತೆ? ಯಾರೋ ಅದೆಲ್ಲ ನೋಡ್ಕೊಳ್ಳೋಣ. ನಿಮ್ಗೇನಾಗಿಲ್ವಾ ಅದ್ ಹೇಳಿ ಅಷ್ಟೇ. ಅದಕ್ಕೆಲ್ಲ ಗಾಡಿದೆಲ್ಲ ತಲೆ ಕೆಡ್ಸ್ಕೋಬೇಡಿ, ಮಿಷಿನ್ ಅಷ್ಟೇ ಅದೊಂದು. ನಿಮ್ಗೇನಾಗಿಲ್ವಾ? ಹೀಗೆ ಇದು ಹೆಂಗಾಯ್ತು ಎಕ್ಸಾಕ್ಟ್ ಆಗಿ? ಅವರೇ ಬಂದ್ಬಿಟ್ಬಿಟ್ರ. ಯಾರು ಲೇಡಿನಾ? ಇಂಡಿಕೇಟರ್ ಇಲ್ಲ, ಒಂದು ಏನು ಇಲ್ಲ, ಮಿರರ್ ನೋಡಿಲ್ಲ, ಏನಿಲ್ಲ. ಚೆನ್ನಾಗಿ ಬಂದು ಹಿಂಗ್ ತಿರ್ಸೋರು. ನೋ ಕಾಮೆಂಟ್ಸ್. ಅದು ಕಾಲ್ मध्य सिखाको कालो आराम से यार करेक्ट आगे अभी गया था तो हम स्पीड पे ही नहीं था. अभी क्या क्या होता पानी जा रहा था ना, अभी पास किया इसलिए फिर लेके गया. कुछ भी नहीं हो. नो कमेंट्स. ಇಲ್ಲೇನ್ ಗೊತ್ತಾ, ಅಲ್ಲ ಅವ್ರವ್ರೆ ಸೇರ್ಬಿಡ್ತಾರ ಅಷ್ಟೇ. ಏನಾಗಿಲ್ಲ ಬನ್ನಿ, ಮೇಜರ್ ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ತಗೋಗುರು ಇದು ಹೊಡ್ಕೋ, ಉಳ್ಕಿದೆ ಒಂದಲ್ಲ. ಏನ್ ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ ಬನ್ನಿ. ಲಡಾಖಲ್ಲಿ ಇವೆಲ್ಲ ಕಾಮನ್. ಅವ್ನ್ ಪುಸ್ತಕ ಯಾವ್ದೋ ಫೋನ್ ಮಾತಾಡೋ ಗ್ಯಾಪಲ್ಲಿ ಗಾಡಿ ಬೇರೆ ಎತ್ಕೋಬಿಟ್ಲಲ್ಲ ಅವಳು.
ಸೊ ಆಲ್ಚಿ ಮೊನಾಸ್ಟ್ರಿ ಹತ್ರ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ. ಆ್ಯಪಲ್ ಟ್ರೀ ಇದೆ ನೋಡಿ. ಇಲ್ಲಿ ಹೆಂಗೆ ಅಂದರೆ ಒಂದು ಕಿತ್ಕೊಳ್ಳೋದ ಅಂತ ಕೇಳಿದ್ದಕ್ಕೆ ಮರ ಫುಲ್ ಕಿತ್ಕೊಂಡು ಹೋಗ್ರಿ, ಇಲ್ಲಿ ಹೆಂಗಿದ್ರು ನಾವು ವೇಸ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಸೊ ಇಲ್ಲಿ ಆ್ಯಪಲ್ಗೆ ಅಷ್ಟೊಂದು ಇದಿಲ್ಲ, ಪೀಸಾಗಿ ಸಿಗುತ್ತೆ, ಎಲ್ಲರೂ ಮನೆಗಳಲ್ಲೂ ಬೆಳೆಸಿರ್ತಾರೆ. ಹೆಂಗಿದೆ ನೋಡಿರಿ, ರೆಡ್ ಆಗಿದೆ. ನೋಡ್ರಿ 2 ಬೆಟ್ಟ ಹೊರದಿ ರೋಡ್ ಮಾಡಿದ್ದಾರೆ ನೋಡ್ರಿ. ಏನು ಸುಮಾರಾಗಿ ಮಾಡಿದ್ದಾರೆ. ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟ, ಆ ಕಡೆ ಅಲ್ಲಲ್ಲಿ ರೋಡ್ ಬ್ಯೂಟಿಫುಲ್ ಇರಲ್ಲ. ಸೊ ಬಂದ್ವಪ್ಪ, ಪತ್ತರ್ ಸಾಹೇಬಿಗೆ ಬಂದಿದ್ದೀವಿ. ಇವತ್ತಿನ ಲಾಸ್ಟ್ ಬಟ್ ಒನ್ ಡೆಸ್ಟಿನೇಷನ್. 1517 ಗುರುಜಿ ಅವರು ಅವ್ರ ಪರ್ಯಟನೆ ಮಾಡಿಕೊಂಡು ಇಲ್ಲಿ ಜಾಗಕ್ಕೆ ಬರ್ತಾರೆ. ಜಾಗಕ್ಕೆ ಬಂದಾಗ ಇಲ್ಲಿ ಒಬ್ಬ ಡೀಮನ್ ಇರ್ತಾನೆ, ಅವನು ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಈ ಗುರುಗಳು ಆ ಜನರನ್ನೆಲ್ಲ ಸಂತೋಷಿಸ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ಅವರು ಜನ ಎಲ್ಲ ಖುಷಿಯಾಗಿದ್ದು ಅದನ್ನೆಲ್ಲ ನೋಡಿ ಅವ್ನ ಕೋಪ ಬಂದು ಕಲ್ ತಗೊಂಡು ಸಾಯಿಸೋಣ ಅಂತೇಳಿ ಒಂದು ದೊಡ್ಡ ಕಲ್ಲನ್ನ ಅವ್ರಿಗೆ ಎಸಿತಾನೆ. ಅದೇನಾಗುತ್ತೆ ಕಲ್ಲು ಅಂದ್ರೆ, ಅವ್ರಿಗೆ ಬಿದ್ದಿದ ತಕ್ಷಣ ಆ ಕಲ್ಲು ಸಾಫ್ಟ್ ಆಗ್ಬಿಟ್ಟು ಅದು ಕ್ಲೇ ತರ ಶೇಪ್ ಆಗ್ಬಿಟ್ಟು ಅವ್ರದ್ದೇನು ಕೂತಿರೋ ಶೇಪ್ ಇದೆ ಆ ಶೇಪ್ಗೆ ಕನ್ವರ್ಟ್ ಆಗಿ ಅವ್ರಿಗೆ ಒಂದು ಚೂರು ಡ್ಯಾಮೇಜ್ ಆಗಲ್ಲ. ಮತ್ತೆ ಅವ್ನು ಸಾಯಿಸಕ್ಕಾಗಲ್ಲ ಅಂತ ಇದಾಗಿ ಅವ್ರ ಗುರುಜಿ ಒಳ್ಳೆತನ ಬಂದು ಆ ಡಿಮನ್ ಇದ್ದವನು ಒಳ್ಳೆತನ ಆಗ್ಬಿಡ್ತಾನೆ. ಸೊ ಅದಾದ್ಮೇಲೆ ಆ ಡಿಮನ್ನು ಒಳ್ಳೆಯವನಾಗಿ ಜನಗಳನ್ನೆಲ್ಲ ಒಳ್ಳೇದು ಮಾಡ್ತಾ ಆ ಗುರುಜಿ ಜೊತೆನೆ ನೆಕ್ಸ್ಟ್ ಅವನ ಜೀವನ ಕಳೀತಾನೆ. ನೆಕ್ಸ್ಟ್ ಅದಾದ್ಮೇಲೆ ಗುರುಜಿ ಅವರು ಪರ್ಯಟನೆಗೋಸ್ಕರ ಬೇರೆ ಊರಿಗೂ ಹೋಗ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಶಂಕರ್ನ ಕಾಂಟ್ಯಾಕ್ಟ್ ಮಾಡಿ. ನೋಡ್ ಮಗ, ಎಲ್ಲ ಪ್ರಸಾದ ತಿಂದ್ಬಿಟ್ಟು ಕೈ ತೊಳ್ಕೊಳಕ್ ಹೋಗೋರ, ನಾವು ನಿನ್ನೆ ಕೊಟ್ಟು ಹೋಯ್ತಾ ಇರೋದಷ್ಟೇ. ಹಾಲ್ ಆಫ್ ಫೇಮ್ ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿದ್ದರಿಂದ ಸೀದಾ ಶಾಂತಿ ಸ್ತೂಪಕ್ಕೆ ಬಂದುಬಿಟ್ಟಿದ್ದೇವೆ. ಸನ್ಸೆಟ್ಟು ಈ ಪಾಯಿಂಟಿಂದ ತುಂಬ ಚೆನ್ನಾಗಿರುತ್ತೆ. ಇಡೀ ಲೇ ಸಿಟಿನೇ ಕಾಣುತ್ತೆ ನೋಡ್ರಿ. ಇಲ್ಲಿ ಹೋಲ್ ಲೇ ಸಿಟಿ ವ್ಯೂ ಇಲ್ಲಿಂದ. ಇಲ್ಲಿ ಆರಾಮಾಗಿ ಒಂದು ಕಾಫಿ ಗಿಫಿ ಕುಡ್ಕೊಂಡು ವ್ಯೂ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ, ಹೋಗ್ಮ.